ಆಡಳಿತ ಮಂಡಳಿಯ ಮೊದಲನೇ ಸಭೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಎಲ್ಲ 15 ಜನ ನಿರ್ದೇಶಕರು ಅವಿರೋಧವಾಗಿ ನಮ್ಮನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಶಿವನಗೌಡ ಪಾಟೀಲ್ ಅವರನ್ನ ಉಪಾಧ್ಯಕ್ಷರಂತ ಆಯ್ಕೆ ಮಾಡಿದ್ದಾರೆ. ಮತ್ತೆ ಈ ಎಲ್ಲ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಮ್ಮ ಬೆನ್ನೆಲುಬಾಗಿ ಯಾವತ್ತು ಮಾರ್ಗದರ್ಶಕರಾಗಿ ನಿಂತ ಸನ್ಮಾನ್ಯ ಶಾಸಕರಾದಂಥ ಬಾಬಾ ಸಾಹೇಬಣ್ಣ ಪಾಟೀಲ್ ಅವರೇ, ಅದರ ಜೊತೆಗೆ ವಿಠ್ಠಲರಾವ್ ಹಲ್ಗೇಕರ್ ಅವರು ಖಾನಾಪುರ ಶಾಸಕರವರ ಅನುಪಸ್ಥಿತಿಯಲ್ಲೂ ಕೂಡ ಅವರ ಹೆಸರನ್ನು ತೆಗೆದುಕೊಳ್ಬೇಕಾಗತಿ. ಸಾಕಷ್ಟು ಸಹಕಾರ ಅವರಿಂದ ಕೂಡ ಈ ಮಂಡಳಿಗಿದೆ ಮತ್ತೆ ಈ ಕಾರ್ಖಾನೆಗಿದೆ. ಅದರ ಜೊತೆಗೆ ಸಚಿವರಾದಂಥ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ಯಾವತ್ತೂ ಕೂಡ ತಮ್ಮ ಬೆಂಬಲ ಆಶೀರ್ವಾದವನ್ನ ಈ ಕಾರ್ಖಾನೆ ಮೇಲೆ ಮತ್ತೆ ನಮ್ಮ ಈ ಆಡಳಿತ ಮಂಡಳಿ ಮೇಲೆ ಇಟ್ಟಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಈ ಒಂದು ಕಾರ್ಖಾನೆಯ ಒಳಿತಿಗಾಗಿ ಆಶಯವನ್ನು ಇಟ್ಟುಕೊಂಡಂತ ಎಲ್ಲ ಜಿಲ್ಲಾ ಮುಖಂಡರು, ನಮ್ಮ ಜಿಲ್ಲಾ ಸಚಿವರ ಆದಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಆದಿಯಾಗಿ ಇಲ್ಲಿ ನೆರೆದಿರತಕ್ಕಂಥ ಅಪಾರ ಎಲ್ಲ ರೈತ ಬಾಂಧವರ ಆದಿಯಾಗಿ, ಕಾರ್ಮಿಕ ವರ್ಗದವರ ಆದಿಯಾಗಿ, ಎಲ್ಲ ಹಿತೈಷಿಗಳ ಆದಿಯಾಗಿ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಚುನಾಯಿತ ಆಡಳಿತ ಮಂಡಳಿಯ ನಿರ್ದೇಶಕರ ಆದಿಯಾಗಿ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅವರ ಒಂದು ಯೋಗ ಏನಪ್ಪಾ ಈ ಕಾರ್ಖಾನೆಯ ಒಳಿತಿಗಾಗಿ ಅವರ ಒಂದು ಶ್ರಮಿಸಿದ್ದಾರೆ, ಅವ್ರನ್ನೆಲ್ಲರನ್ನೂ ಮನಸ್ಸಿನಲ್ಲಿ ನೆನೆಸಿಕೊಂಡು ಅತ್ಯಂತ ಮಹತ್ವವಾದ ದಿನ, ನೂತನ ಆಡಳಿತ ಮಂಡಳಿಯ ಮೊದಲ ಸಭೆ. ನಾವು ಅಧ್ಯಕ್ಷರಾದ ಮೇಲೆ ನಮ್ಮದು ಕೂಡ ಇದು ಮೊದಲನೇ ಸಭೆ. ಇವತ್ತಿನಿಂದ ನೀವೆಲ್ಲರೂ ಕೊಟ್ಟಂತ ಒಂದು ಮಹತ್ವವಾದ ಜವಾಬ್ದಾರಿಯನ್ನ ನಮ್ಮ ಹೆಗಲ ಮೇಲೆ ನಾವು ತೆಗೆದುಕೊಂಡು ಉಪಾಧ್ಯಕ್ಷರ ಆದಿಯಾಗಿ 15 ಜನ ನಾವು ಈ ಕಾರ್ಖಾನೆಯ ಒಳಿತಿಗಾಗಿ ಶ್ರಮಿಸ್ತೇವಂತ ಈ ಬಂಡಮ್ಮ ದೇವಸ್ಥಾನದಲ್ಲಿ ನಿಂತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಶಾಸಕರು ಮಾತಾಡಿದ್ದಾರೆ, ಉಪಾಧ್ಯಕ್ಷರು ಮಾತಾಡಿದ್ದಾರೆ, ವ್ಯವಸ್ಥಾಪಕ ನಿರ್ದೇಶಕರು ಮಾತಾಡಿದ್ದಾರೆ, ಕಾರ್ಮಿಕ ವರ್ಗದ ವತಿಯಿಂದ ಅವರು ಅಧ್ಯಕ್ಷರಾದವು, ಅವರು ಕಾರ್ಮಿಕ ವರ್ಗದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶಪ್ಪ ಅಂತಂದ್ರೆ ನಿಮ್ಮೆಲ್ಲರ ಹರಕೆಯಂತೆ ನಾವು 15 ಜನ ಆರಿಸಿ ಬಂದಿದ್ದೇವೆ. ಇವತ್ತು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡ ನಂತರ ನಮಗೆ ಆಶೀರ್ವಾದ ಮಾಡ್ಲಿಕ್ಕೆ ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಆದಷ್ಟು ಬೇಗ, ಯಾಕಪ್ಪ ಅಂತಂದ್ರೆ ಕಬ್ಬಿನ ಹಂಗಾಮು ಇನ್ನು 15 ದಿವಸದಲ್ಲಿ ಪ್ರಾರಂಭ ಆಗ್ತದೆ. ನಮ್ಮ ಮುಂದೆ ಇರುವಂತ ಮೊದಲನೇ ಜವಾಬ್ದಾರಿ ಆದಷ್ಟು ಬೇಗ ಕಾರ್ಖಾನೆಯನ್ನ ರೆಡಿ ಮಾಡಿ ದೀಪಾವಳಿ ನಂತರ 20ನೇ ತಾರೀಕು ದೀಪಾವಳಿ, ಅದ ನಂತರ ಒಂದು 3-4 ದಿವಸದಲ್ಲಿ ಕಾರ್ಖಾನೆಯ ಕಬ್ಬಿನ ಹಂಗಾಮವನ್ನು ಪ್ರಾರಂಭ ಮಾಡಬೇಕು. ಅದು ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಗುರಿ. ಅದಕ್ಕಾಗಿ ಈಗಾಗಲೇ ನಾವು 2 ಸುತ್ತಿನ ಚರ್ಚೆಯನ್ನ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮತ್ತು ಕಾರ್ಖಾನೆಯ ಎಲ್ಲ ಕಾರ್ಮಿಕ ವರ್ಗದವರ ಜೊತೆ ಒಂದು 2 ಸುತ್ತಿನ ಚರ್ಚೆ ಮಾಡಿದ್ದೇವೆ. ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅದರದ ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ರೈತ ಬಾಂಧವರಿಗೆ ನಾವು ಏನು ವಾಗ್ದಾನ ಕೊಟ್ಟಿದ್ವಿ, ಈ ಕಬ್ಬಿನ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈ ಗ್ಯಾಂಗ್ಗಳನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ನಿಮಗೇನು ನಾವು ವಾಗ್ದಾನ ಕೊಟ್ಟಿದ್ವಿ. ಆ ಪ್ರಕಾರ ಸುಮಾರು 250 ಕಟಾವು ಗ್ಯಾಂಗ್ಗಳ ವ್ಯವಸ್ಥೆ ಆಗೈತಿ. ಈಗಾಗಲೇ ಮಹಾರಾಷ್ಟ್ರದಿಂದ ಮತ್ತೇನು ನಾವು ಲೋಕಲ್ ಬುಕ್ ಮಾಡಿದೀವಿ ಅವರಿಗೆಲ್ಲ ಬರ್ಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಅವು ಬರಾಕ್ ಸ್ಟಾರ್ಟ್ ಆಗಿದಾವ. 20ನೇ ತಾರೀಕಿನ ಮಟ್ಟ ಸುಮಾರು 250 ಗ್ಯಾಂಗು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರ ಹೊಲಗಳಿಗೆ ನಾವು ಅವನ್ನ ಕಳಿಸಿಕೊಟ್ಟು ಎಲ್ಲ ನಿರ್ದೇಶಕ ಮಂಡಳಿ ಅವರ ಒಂದು ಸಹಕಾರದೊಂದಿಗೆ ಆದಷ್ಟು ಬೇಗ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಮುಂದೆ ಸವಾಲುಗಳ ಗುಡ್ಡ, ಸುಮಾರು ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಎಲ್ಲ ನಿಮ್ಮ ಸಹಕಾರವು ಪ್ರತಿಯೊಂದು ಹೆಜ್ಜೆಯಲ್ಲಿ, ನಮ್ಮ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಹಕಾರ ಬೇಕಾಗತ್ತೆ. ಬಹಳ ವರ್ಷದ ಈ ಒಂದು
ಕಾರ್ಖಾನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಬೇಕಾಗತ್ತೆ. ಹಂತ ಹಂತವಾಗಿ ಸತತವಾಗಿ ಒಂದು 2 ರಿಂದ 3 ಸೀಸನ್ ನಾವು 4 ಲಕ್ಷ ಟನ್ ಕ್ರಷಿಂಗ್ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು. ಅವಾಗ ಇಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ನಮಗೆಲ್ಲ ಆಗ್ತದೆ. ಅದಕ್ಕೆ ಇವತ್ತು ಫಸ್ಟ್ ಸಭೆ ಇರೋದ್ರಿಂದ ಜಾಸ್ತಿ ಮಾತಾಡೋದಿಲ್ಲ. ಕೇನ್ ಕೆರಿಯರ್ ಪೂಜಾ ಏನು ಕಬ್ಬಿನ ಹಂಗಾಮನ್ನು ನಾವು ಪ್ರಾರಂಭ ಮಾಡ್ತೇವೆ ದೀಪಾವಳಿ ನಂತರ 22, 23 ಒಂದು ತಾರೀಕು ಫಿಕ್ಸ್ ಮಾಡ್ಕೊಂಡೆಲ್ಲ ಹಿರಿಯರು ಕೂಡ್ಕೊಂಡ ಎಲ್ಲ ಮಠಾಧೀಶರ ಒಂದು ರೈತ ಬಾಂಧವರು ಒಂದು ಮಾರ್ಗದರ್ಶನದ ಮೇರೆಗೆ ಒಂದು ಡೇಟ್ ನಾವು ಫಿಕ್ಸ್ ಮಾಡ್ತೀವಿ. ಅವತ್ತ ಒಂದು ದೊಡ್ಡದಾದಂತ ಒಂದು ಸಭೆ ಮಾಡುವ ಮೂಲಕ ಎಲ್ಲ ಅಕ್ಕಪಕ್ಕದ ಕಬ್ಬು ಬೆಳೆಗಾರರನ್ನ, ರೈತ ಬಾಂಧವರನ್ನ, ಕಾರ್ಖಾನೆಯ ಹಿತೈಷಿಗಳನ್ನ, ಎಲ್ಲ ಮುಖಂಡರನ್ನ ಕರೆಯಿಸುವ ಮೂಲಕ ಒಂದು ಭವ್ಯವಾದಂತ ಆ ಕಬ್ಬು ಹಂಗಾಮಿನ ಪ್ರಾರಂಭಕ್ಕೆ ಒಂದು ಭವ್ಯವಾದಂತ ಒಂದು ಚಾಲನೆಯನ್ನು ನೀಡೋಣ. ಎಲ್ಲರ ಸಮ್ಮುಖದಲ್ಲಿ ಇವತ್ತು ನೀವು ಯಾರ್ಯಾರು ಬಂದಿರಿ ಅವತ್ತೂ ಎಲ್ಲರೂ ಬರಬೇಕು. ನಿಮ್ಮ ಜೊತೆ ಇನ್ನೂ ರೈತ ಬಾಂಧವರನ್ನು ಕರ್ಕೊಂಡು ಬಂದು ಒಂದು ದೊಡ್ಡದಾದಂತ ಒಂದು ಕಾರ್ಯಕ್ರಮ ಮಾಡಿ ಭವ್ಯವಾಗಿ ಈ ಕಬ್ಬಿನ ಹಂಗಾಮಿಗೆ ನಾವು ಚಾಲನೆ ನೀಡೋಣ. ಎಲ್ಲರೂ ಒಟ್ಟಾರೆ ಈ ಕಾರ್ಖಾನೆ ಒಳಿತಿಗಾಗಿ ಶ್ರಮಿಸೋಣ. ನಾನಂತೂ ಪಣ ತೊಟ್ಟ ಹಗಲಿರುಳು ಈ ಕಾರ್ಖಾನೆ ಒಳಿತಿಗಾಗಿ, ಕಾರ್ಮಿಕರ ಒಳಿತಿಗಾಗಿ, ರೈತರ ಒಳಿತಿಗಾಗಿ ನಾನು ಶ್ರಮಿಸ್ತೇನೆ. ನಿಮ್ಮೆಲ್ಲರದು ಆಶೀರ್ವಾದ ಇರಲಿ. ಈ ವರ್ಷ ಒಳ್ಳೆಯ ಕಬ್ಬನ್ನ ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡೋಣ. ಹಂತ ಹಂತವಾಗಿ ನಾವು ಏನೇನು ವಾಗ್ದಾನ ಕೊಟ್ಟಿದ್ವಿ ಅದನ್ನೆಲ್ಲ ನಾವು ನೆರವೇರಿಸಿಕೊಡ್ತೇವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಹಂಗಾಮ್ ಪ್ರಾರಂಭ ಮಾಡೋ ದಿವಸ ಇರ್ತೈತಿ ಅವತ್ತೊಂದು ಅರ್ಧ ತಾಸು ಮಾತಾಡ್ತಾನೆ. ಬಹಳ ಮಾತಾಡೋದೈತಿ, ಇವತ್ತು ಬೇಡ, ಸಮಯ ಬಹಳ ಆಗೈತಿ. ಇನ್ನು ಸತ್ಕಾರ ಸಮಾರಂಭ ಮಾಡೋರು ಬಹಳ ಮಂದಿದಾರೆ. ಅವತ್ತೊಂದು ಅರ್ಧ ತಾಸು ಮಾತಾಡ್ತಾನೆ. ಶಾಸಕರು ಮಾತಾಡ್ತಾರೋ ಮತ್ತು ಮಾತಾಡೋರು ಬಹಳ ಮಂದಿದಾರ. ಅವತ್ತೆಲ್ಲರೂ ಮನಸ್ಸು ಬಿಚ್ಚಿ ಮಾತಾಡೋಣಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಕಾರ್ಮಿಕ ವರ್ಗದವರಿಗೆ, ವ್ಯವಸ್ಥಾಪಕ ನಿರ್ದೇಶಕದವರಿಗೆ, ಎಲ್ಲ ಆಡಳಿತ ಮಂಡಳಿದವರಿಗೆ ಬಹಳ ಚಂದ ಕಾರ್ಯಕ್ರಮ ಮಾಡಿಕೊಟ್ರೆ ನಿಮ್ಮೆಲ್ಲರಿಗೂ ವಂದಿಸಿ ನಿಮ್ಮೆಲ್ಲರ ಜೊತೆ ಈ ಕಾರ್ಖಾನೆಯನ್ನ ನಡೆಸಿಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.